ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮನಸ್ಫೂರ್ತಿಯಾಗಿ ತುಂಬ ಹೃದಯದ ಧನ್ಯವಾದಗಳು. ಯಾಕಪ್ಪ ಅಂತಂದರೆ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ, ನನಗೆ ತುಂಬ ಖುಷಿ ಆಯಿತು. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ. ನಿಮ್ಮ ಹೆಸರುಗಳು ನೋಡೋಕ್ಕೆ ಒಂದು ಚಂದ ರೀ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ನೀವು ಹಾಕೋ ಕಮೆಂಟ್ಸ್ಗಳು, ನಿಮ್ಮ ಹೆಸರುಗಳು ಓದ್ತಾ ಇದ್ದರೆ ನಮಗೆ ಗೊತ್ತಿಲ್ಲದೇ ನಮ್ಮ ಮುಖದಲ್ಲಿ ನಗು ಬರುತ್ತೆ. ತೆಗೆದು ನೋಡಿದ್ರೆ ಸಾಕು, ಮನಸ್ಸು ಖುಷಿ ಆಗುತ್ತೆ. ಯಪ್ಪ ಇಲ್ಲ, ನಾನು ಫಾಲೋ ಮಾಡ್ತಿದ್ದಾರೆ ಇವರು, ಪರವಾಗಿಲ್ಲ, ನೋಡಲ್ಲ ಅಂದ್ಕೊಂಡಿದ್ದೆ, ನೋಡ್ತಿದ್ದಾರಲ್ಲ ಅನ್ನೋ ಖುಷಿ ಅದು ನಿಜವಾಗ್ಲೂ ಹೇಳೋಕ್ಕೆ ಬರೋಲ್ಲ. ಏಕೆಂದರೆ ನಮ್ಮವರೇ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ, ಯಾವಾಗ ಇವಳ್ದೇನು ನೋಡೋದಂತ. ಅಂಥದ್ರಲ್ಲಿ ನನಗೆ ಇಷ್ಟು ಚೆನ್ನಾಗಿ ಎಂಕರೇಜ್ ಮಾಡಿ ನಾನು ಹಾಕಿ ಕಮೆಂಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂದಿದ ತಕ್ಷಣ ಕಮೆಂಟ್ ಹಾಕ್ತಿರಲ್ಲ, ನಿಜವಾಗ್ಲೂ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಅದು ಕಮ್ಮಿನೇ. ನನ್ನ ತೃಪ್ತಿಗೋಸ್ಕರ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹೀಗೆ ಕಮೆಂಟ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೊಂದು ವಿಷಯ, ಒಬ್ಬರು ನನ್ನ ಸಬ್ಸ್ಕ್ರೈಬರು ಸ್ವಲ್ಪ ಕಾಮಿಡಿ ಆ್ಯಡ್ ಮಾಡಿ ಅಂತ ಕೇಳ್ತಿದ್ದಾರೆ. ಬಟ್ ನಾನು ಕಾಮಿಡಿ ಆ್ಯಡ್ ಮಾಡಿಬಿಟ್ರೆ ಇದು ರಿಯಲ್ ಸ್ಟೋರಿ ಅಂತ ಅನ್ನಿಸ್ಕೊಳ್ಳಲ್ಲ. ಬಟ್ ಆದಷ್ಟು ಇರೋ ಸಿಚುವೇಷನ್ಗೆ ನಾನು ಕಾಮಿಡಿ ಆ್ಯಡ್ ಮಾಡಿ ಮಾಡೋಕ್ಕೆ ಟ್ರೈ ಅಂತೂ ಮಾಡ್ತೀನಿ. ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟಂತೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಸಪ್ರೇಟಾಗಿ ಕಾಮಿಡಿ ವೀಡಿಯೋಗಳನ್ನೇ ಮಾಡಿ ಹಾಕೋಕ್ಕೂ ಟ್ರೈ ಮಾಡ್ತೀನಿ. ಅದೊಂದು ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನೂ ಅಂದ್ಕೋಬೇಡಿ, ಕಾಮಿಡಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಾನು ಒಗಟುಗಳನ್ನ ಕೇಳೋದು ಬೇಡ, ಯಾರೂ ಉತ್ತರ ಕೊಡಲ್ಲ, ಸುಮ್ಮನೆ ಯಾಕೆ ಒಗಟು ಕೇಳೋದು ಅಂದ್ಕೊಂಡು ಬೇಡ ಅಂತ ನಿಲ್ಲಿಸಿದ್ದೆ. ಬಟ್ ಇನ್ನೊಬ್ಬರು ಸಬ್ಸ್ಕ್ರೈಬರ್ಸು ನೀವು ಒಗಟು ಕೇಳಿ ಅಂತ ಹೇಳಿದ್ದಾರೆ. ಹೇಳಿದ್ಮೇಲೆ ಆಗೋಯ್ತಲ್ವ, ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಹೇಳ್ತಾರೋ ನಾವು ಹಾಗೆ ಮಾಡೋದು. ಏಕೆಂದರೆ ನನಗೆ ಈ ವಿಡಿಯೋ ಮಾಡೋದು ಎಷ್ಟು ಮುಖ್ಯನೋ ನೀವುಗಳು ಅಷ್ಟೇ ಮುಖ್ಯ. ನೀವು ಹೇಳಿದ್ಮೇಲೆ ಮುಗೀತು, ನಾನು ನಿಮ್ಮೇಲೆ ಒಗಟು ಹಾಕೋದೆ. ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹಾಗೆ ಇನ್ನೊಂದು, ಹೈಪ್ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಗಳು ಮಾತ್ರ ಇರಲಿ ಸ್ನೇಹಿತರೆ. ಕಮೆಂಟ್ಗಳಂತೂ ಹಾಕೋದು ನಿಲ್ಲಿಸ್ಬೇಡಿ. ನಿಮ್ಗೆ ಖುಷಿ ಆದರೆ ಹೈಪ್ ಕೊಡಿ, ದಯವಿಟ್ಟು ಹೈಪ್ ಕೊಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಹಾಗೆಯೇ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಓಹೋ ಮಕ ನೋಡು, ತಾಮ್ರದ ಗಡಿಗೆ ಮಾಡ್ಕೊಂಡು ಕೂತವಳೆ. ಯಾಕೆ ಹಿಂಗೆ ಆಗೋಗ್ಬಿಟ್ಲಪ್ಪ ನಮ್ಮ ನಿಂಗಮ್ಮ? ಮೊದಲಿತ್ತಿಲ್ಲ ಹಿಂಗೆ, ಅಯ್ಯೋ ನಗ್ನಗ್ತಾ ಕಳ್ಕಳಿಯಾಗಿ ಅವ್ರ ಸ್ನೇಹಿತರ ಜೊತೆ ಊರಲ್ಲಂತ ತಿರ್ಕೊಂಡು ಯೋಡ್ಸ್ ಅಂತಾಗಿದ್ಲು. ಮಕದಲ್ಲ ಕಳೆ ನೋಡೋಕ್ಕೆ ಅಷ್ಟು ಖುಷಿ ಆಗೋದು. ಈಗ ಒಂದು ಜಗಳಾಡ್ತಾ ಇರ್ತಾಳೆ, ಇಲ್ಲ ಅಂದರೆ ಹಿಂಗೆ ತಾಮ್ರದ ಗಡಿಗೆಯಾಗಿ ಮಕ ಮಾಡ್ಕೊಂಡು ಕೂತಿರ್ತಾಳೆ. ಏನು ಮಾಡೋಣಪ್ಪ? ಅಯ್ಯೋ ದೇವ್ರೆ, ಯಾವಾಗ ಬುದ್ಧಿ ಕಲಿತದೆ ಹುಡುಗಿ. ಹೋಗ್ಲಿ ಬಿಡು, ಇನ್ನೇನು ಮದುವೆ ಮಾಡಿ ಕಳ್ಸೋಕ್ಕೆ ತೀರ್ಮಾನ ಮಾಡಿದ್ಮೇಲೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನೋಡೋಣ, ಹೆಂಗಾರ ಮಾಡಿ ಮದುವೆಗೆ ಒಪ್ಪಿಸಿ ಮೊದಲು ಮದುವೆ ಮಾಡ್ತೀನಿ. ನಿಂಗಮ್ಮ ನಿಂಗಮ್ಮ ಅದೇ ಯಾಕಂಗೆ ಕೂತಿದ್ಯಾ? ಒಳ್ಳೆ ದೆವ್ವ ಹಿಡ್ದಳಂಗೆ. ಇರ್ತದೆ ದೆವ್ವ, ಬಿಡಿಸ್ ಬಾ. ಇನ್ನೇನು ನೀನು ಇರೋದೇ ದೆವ್ವ ಬಿಡ್ಸಕ್ಕಲ್ವಾ? ನೋಡಕ್ಕೂ ಹಂಗೆ ಇದೆಯಾ, ಬಂದು ಅದನ್ನೇ ಮಾಡು. ಎಲ್ಲ ಇವಳ ದುರಂಕಾರ ನೋಡ್ದ ಇವಟದೇ ಇಲ್ಲ ಹುಡುಗಿ. ನಾನು ದೆವ್ವ ಕೂತಂಗೆ ಕೂತಿದ್ಯಾ ಅಂದರೆ ನನ್ನೇ ದೆವ್ವ ಬಿಡ್ಸೋಳಿದ್ದಂಗಿದ್ಯಾ ಅಂತಾಳಲ್ಲ. ಇನ್ನು ಏಟಿರ್ಬೇಡ. ಇಲ್ಲ ಹುಡುಗಿ ನಯಾ ಭಯ ಅನ್ನೋದೇ ಇಲ್ಲ. ಇವಳು 60 ಹೋಗತ್ತಾಗಿ ಇದೆ ಕಣೆ. ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ಓ, ನಾನು ಇದ್ಯಾಕೆ ಹಿಂಗೆ ಕೂತಿದ್ಯಾ ದೆವ್ವ ಹಿಡ್ದೊಳಂಗೆ ಅಂದರೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ಏನಾಗದೀಗ ಅಂಥದ್ದು? ಮಕ ಯಾಕೆ ಹಿಂಗೆ ತಾಮ್ರದ ಗಡಿಗೆ ಮಾಡ್ಕೊಂಡು ಕೂತಿದ್ಯಾ? ಯಾನಾರಾಗ್ಲಿ, ನಾನೇನು ತಾಮ್ರದ ಗಡಿಗೆ ಮಾಡ್ಕೊಂಡು ಕೂತಿಲ್ಲ. ಈಗ ಬಂದಿದ್ಯೋ ನೋಡಿ ನೀನು. ಸುಮ್ಕೆ ತಲೆ ತಿನ್ಬೇಡ, ನನಗೆ ತಲೆನೈತೆ ಇಟ್ಕಣಮ್ಮ. ತಲೆ ತಿನ್ನೋದಾರು ಇಲ್ಲಿ ಬರಲೇಬೇಡ ನನ್ನ ರೂಮ್ಗೆ. ಸುಮ್ಕೆ ಹೋಗ್ಬಿಡು. ಇದೇನಾಯ್ತವ? ಇಲ್ಲ ಹುಡುಗಿ ಸಂದೇಕೆ ಇದ್ಲಲ್ಲ, ಇದ್ಯಾಕೆ ಹಿಂಗೆ ಮಾತಾಡ್ತಾವಳೆ? ಓ, ಏನು ಕೇಳೋ ಬೇಡವೋ? ಇಂಥ ಟೈಮ್ನಾಗ ಕೇಳಿದ್ರು ಒಪ್ಕೋತಾಳ ಅಂತ? ಅಯ್ಯೋ, ಒಪ್ಕೊಳ್ದಿದ್ರೆ ಜುಟ್ಟು ಹಿಡ್ದು ಒಪ್ಪಿಸ್ತೀನಿ. ಓ, ನಾನು ಒಂದು ಕಿತ ಸರಿ, 2 ಕಿತ ಸರಿ, ಯಾವಾಗೂ ಹಿಂಗೆ ಆದರೆ ಯಾವಾಗ ಸುಮ್ಕಿರ್ತಾಳೆ? ಇದ್ದೇ ಹೊಡಿದು ಒಪ್ಪಿಸ್ತೀನಿ, ಜುಟ್ಟು ಹಿಡ್ದು ಒಪ್ಪಿಸ್ತೀನಿ, ಬಿಡಕ್ಕಲ್ಲ. ಏನು ತೋಪಕ್ಕ ಅಂದ್ರೆ ಸುಮ್ಮನೆ ಅನ್ಕಂದವಳೆ. ಓಹೋ, ಕಲಿಸ್ತೀನಿ ಬುದ್ಧಿಯಾ, ಇನ್ನೂ ನೋಡಿಲ್ಲ ಇವಳು ನನ್ನ. ನೋಡಿ ನಿಂಗೆ ಎಲ್ಲರ ತಲೂ ಆಡ್ದಂಗೆ ಅಂತ ಆಡ್ಬೇಡ, ಸಂದಾಕಿರಕ್ಕಿಲ್ಲ. ಆಮೇಲೆ ನೋಡು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಮೊದಲು ನೆಟ್ಟಿಗೆ ಮಾತಾಡ್ಕೊಳ್ಳಿ. ಅಲ್ಲ ಕಣಮ್ಮ, ನಿಂತವ ಏನು ನೆಟ್ಟಿಗೆ ಮಾತಾಡ್ತಾರೆ ಹೇಳು? ಆ ಮುದಿ ನನ್ನ ಮಗನಿಗೆ ಮದುವೆ ಮಾಡ್ಕೊಡ್ತೀನಿ ಅಂತವ ಹೇಳ್ಬಿಟ್ಟು ಬಂದಿದ್ಯಲ್ಲ ಹೊರಗಡೆಯ. ನಿಂತವ ನಾನು ಸಂದಕ್ಕೆ ಮಾತಾಡ್ಬೇಕಾ? ಓಹ್, ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದೀಯ ಅಂತವ. ಅದೇ ಸಂದಾಕಿತ್ಕೊಂಡೆ ಕುತ್ಕೆ ಎಸಗ್ಬಿಡ್ತೀಯ ಅಂತ ಕೆಲಸ ಮಾಡ್ತಾ ಇದೀಯ ನೀನು. ಲೈ ಅಲ್ಲ, ಬಿಗಿ ಹಿಡಿದು ಮಾತಾಡು. ಕುತ್ಕೆ ಕೊಯ್ಯೋದು ಅಂದ್ರೆ ಏನರ್ಥ? ಓ, ಇಷ್ಟು ದಿನ ತಲೆ ಮೇಲೆ ಕಿತ್ಕೊಂಡು ನೋಡ್ಕೊಂಡಲ್ಲ, ಅದಕ್ಕೆ ಇವೆಲ್ಲನೂ ಅನ್ಬೇಕಾದ್ದೇ ನೀನು. ಓಹ್ ಬಿಡು, ಈಗ ಅವೆಲ್ಲ ಮಾತಾಡ, ಎಲ್ಲ ನಮ್ಮ ಮನೆ ಬರ. ಈಗ ಏನು ಮುದ್ಯ ಅಂದ್ರೆ ಏನು ನಮ್ಮಷ್ಟು ವಯಸ್ಸಾಗದೆ ಇಲ್ಲ ಅಲ್ವಾ? ಏನೋ ಹೊಸಿ ಜಾಸ್ತಿ ವಯಸ್ಸಾಗದೆ, ಮದುವೆ ಆಗೋ ಹುಡುಗಿಂತ ಹೊಸಿ ಜಾಸ್ತಿ ವಯಸ್ಸಾಗದೆ ಆಟೆಯ. ಏನು ಮಾಡೋಕ್ಕಾಗಲ್ಲ, ಒಂದು ಮಗ ಐತೆ, ಏನು ಅಂಥ ವಯಸ್ಸಾಗೈತೆ ಅನ್ನೋಂಗೂ ಏನಿಲ್ಲ. ಓ, ಏನು ಯಾರು ಬರ್ತಾರೆ ಅನ್ಕೊಂಡಿದ್ದೆ ಹುಡುಗ ಇನ್ನು ಮಾಡ್ಕೋಗೋಕ್ಕೆ? ನಾವೇನು ಪ್ರಯತ್ನ ಪಟ್ಟಿಲ್ವೇ? ಸುಮ್ಕೆ ಮದುವೆ ಮಾಡ್ತಾಯಿದ್ವಿ ಅವ್ರಿಗೆ, ಪ್ರಯತ್ನ ಪಡ್ದಾನೆಯ. ಎಲ್ಲನೂ ಹೊಸ ಯೋಚನೆ ಮಾಡಬೇಕು. ಬಂದವ್ರು ಒಪ್ಕೋಗಿಲ್ಲ, ನಾವ್ಯಾಕೆ ಇವ್ರಿಗೆ ಮಾಡ್ತಾಯಿದ್ವಿ? ಯಾರು ಒಪ್ಪಲ್ರು. ಇವ್ರು ಏನಾಗಾರು ಒಂದು ಮಗ ಅದ ಅನ್ನೋದು ಬಿಟ್ಟರೆ ಎಲ್ಲ ಸಂದಾಕೈತೆ. ನೀನು ಹೆಂಗಿರ್ಬೇಕು ಅಂದ್ಕೊಂಡಿದ್ದೀಯ ಹಂಗೆ ಇರ್ಬೋದು, ಬರೀತಾವ ಆರಾಮಾಗಿ. ನಾನು ಅವೆಲ್ಲನೂ ಯೋಚನೆ ಮಾಡೇ ಯಾವ ಒಪ್ಕೊಂಡಿದ್ದು ಇಲ್ಲ ಕಣವ. ನೀನು ಏನು ಹೇಳಿದ್ರು ನನಗೆ ಯಾಕೋ ಮದುವೆ ಇಷ್ಟ ಇಲ್ಲ, ನಾನಂತೂ ಆಗಕ್ಕಿಲ್ಲ. ನೀನೇನಾರ ಮಾಡ್ಕೋ. ಹಂಗೆಲ್ಲವ ಅನ್ಬೇಡ ನಿಂಗಮ್ಮ, ಹೊಸಿಯ ಯೋಚನೆ ಮಾಡು. ನಾನು ಸುಮ್ಕೆ ಹೇಳ್ತಾ ಇಲ್ಲ, ಅತ್ತೆ ಇಲ್ಲ, ಮಾವ ಇಲ್ಲ, ಯಾರ್ದು ಕಾಟ ಇಲ್ಲ. ಮನೆ ಕಡೆಗೆ ಬೇಕಾದಂಗೆ ಅವ್ರೆ.
ಏನಪ್ಪ ಎಂತಪ್ಪ ಇಲ್ವಲ್ಲ ಇವತ್ತು ಉಂಡ್ರೆ ನಾಳೆಗೆ ಇಲ್ವಲ್ಲ ಅನ್ನಂಗಿಲ್ಲ ಕೂತುಣ್ಬೋದು ಆಟ ಆಸ್ತಿ ಐತೆ ಇರೋದು ಒಂದೇ ಒಂದು ಹೆಣ್ಣು ಮಗ ನಾಳೆ ದಿನ ನೀವು ಒಂದು ಗಂಡು ಮಗ ಆಯಿತು ಅಂದರೆ ಇನ್ನು ನೀನು ಏನು ಹೇಳ್ತೀಯ ಹೆಂಗಿರ್ಬೋದು ಅಂತವ ರಾಣಿ ಹೆಂಗೆ ನೋಡ್ಕೋತಾರೆ ಭಾರಿ ಒಳ್ಳೆಯವರಂತೆ ನಾನು ನೋಡಿದ್ದೆ ಮುಂದಾಗ್ಲೂ ಈಗಲೂ ಭಾರಿ ಒಳ್ಳೆಯವರು ಅಂತಲೇ ಎಲ್ಲರೂ ಅನ್ನೋದು ಅವಳನ್ನೂ ಅಷ್ಟೇ ಬರೀ ನೋಡಿದ್ದೀನಲ್ಲ ನಾನು ಜಯಮ್ಮ ಬರೋಳಲ್ಲ ಅವಳು ಹೆಂಗೆ ಬರೋಳು ಹೇಳು ಅಯ್ಯೋ ದೇವ್ರೆ ಅವಳು ಸೀರೆ ಅವಳು ಪ್ಯಾಸನ್ನು ಎಲ್ಲ ನೋಡೋಕ್ಕಾಗ್ತಿಲ್ಲ ಹಂಗಿದ್ಲು ಅದಕ್ಕೆ ಸುಮ್ಕೆ ಒಪ್ಕೊಂಡು ಆಗು ಹೇಳ್ತೀನಿ ಹಿಂಗೇ ನೀನು ನಾನು ಅವ್ರನ್ನಾಗಕ್ಕಿಲ್ಲ ಇವ್ರನ್ನಾಗಕ್ಕಿಲ್ಲ ಅಂತ ಕೂತಿದ್ರೆ ಏನು ಜೀವನಪರಿ ಅಂತ ಮನೇಲೆ ಕೂತಿರ್ತೀಯಾ ಇಲ್ಲ ಕಣವ ನಿಂದ ಅಮ್ಮಯ್ಯ ಅಂತೀನಿ ನನಗೆ ಮಾತ್ರ ಇಷ್ಟ ಇಲ್ಲ ನಾನು ಆ ಮುದ್ದಿನ ಎರಡನೇ ಮದುವೆ ಆಗ್ಬೇಕೆ ಅಂತ ಹಣ ಬರೋ ನನಗೇನವ ನಾನಾಗಕ್ಕಿಲ್ಲ ಅತ್ಲಾಗ ಎರಡನೇ ಮದುವೆ ಮಾಡ್ಬಿಟ್ಟು ಸಾಕಾಕ್ಬಿಡೋಣ ಅನ್ಕೊಂಡಿದೀಯೇ ಇಲ್ಲ ನಾನು ಇವಳಿಗೆ ಹೇಳೋಷ್ಟು ಒಳ್ಳೆ ರೀತಿಲೆಲ್ಲ ಹೇಳಾಯ್ತು ಇದು ಯಾವುದು ಹೇಳ್ತಾ ನಡೆಯೋಕ್ಕಿಲ್ಲ ನನಗೂ ಹೇಳಿ ಸಾಕಾಯ್ತು ನಾನು ಇವ್ರ ಅಪ್ಪ ಹೇಳಿದ್ರಲ್ಲ ಅದೇ ರೀತಿಯಾಗಿ ಹೇಳ್ಬೇಕು ಆಗಲೇ ಬುದ್ಧಿ ಕಲಿಯೋದಿಲ್ಲ ಅವಳು ಇಲ್ಲಾಂದ್ರೆ ಕಲಿಯೋಕ್ಕಲ್ಲ ಅಲ್ಲ ಕಣೆ ಸಂದುವೆ ಮಾತಿಗೆ ಮುಂಚೆಯ ಆ ಮುದಿನ ಎರಡನೇ ಸಂಬಂಧ ಆಗ್ಬೇಕಂತೀಯಲ್ಲ ಹಂಗಾರೆ ನೀನು ಎರಡನೇ ಸಂಬಂಧ ಅಂದ್ರೆ ಅವ್ನಿಗೇನು ವಯಸ್ಸಾಗೋಗ್ಬಿಟ್ಟದೆ ಹಾಂ ಏನು 60 ತುಂಬೈತೆ ಸಾಕಾಕಕ್ಕೆ ನೋಡ್ತೀರಿ ಹಂಗೆ ಸಾಕಾಗಬೇಕು ಅಂದಿದ್ರೆ ಯಾವ ಕಾಲದಲ್ಲೂ ಸಾಕಾಕಿದೀವು ಚೆನ್ನಾಗಿ ನಮಗೆ ದುಡ್ಡು ಕೊಟ್ಟು ಮಾಡ್ಕೋಗಿರೋರು ಆ ಥರ ವಯಸ್ಸಾಗಿರೋರಿಗೆ ಮಾಡಿ ಕಳಿಸ್ತೀವಿ ಅಂದಿದ್ರೆ ನಾವು ಬೇಡ ಸಂದಾಕಿರ್ಲಿ ಅಂತ ನೀನು ಆಟೆಲ್ಲ ಮಾಡಿದ್ರು ತಡ್ಕಂಗೆ ಕಾಯ್ತಾ ಇರೋತ್ತಿಗೆ ಮಾತು ನೋಡಿ ಹೆಂಗೆ ಬರ್ತಾನೆ ಬಾಯಲ್ಲಿ ಎರಡನೇ ಸಂಬಂಧ ಅಂತೀಯಲ್ಲ ನೀನೇನು ಬಾರಿ ಸುದ್ದಾಗಿದೆಯಾ ಹಾಂ ನಾನಲ್ಲ ನಿಮ್ಮ ಅಪ್ಪನೇ ಅಂದ ನೆನ್ನೆ ಇದ್ದ ಗೊತ್ತಾ ಎಷ್ಟು ನಾಚಿಕಾಗಬೇಕು ನಿನಗೆ ಒಬ್ರು ಬಾಯಿಲಾರ ಒಂದು ಒಳ್ಳೆ ಮಾತು ಬರ್ತದ ನಿಂಗೆ ಗುಳ್ಸ್ ಬಗ್ಗೆಯ ಯಾರು ನೋಡು ಅಲ್ಲಿ ತಿರುಗ್ತಾಳೆ ಇಲ್ಲಿ ತಿರುಗ್ತಾಳೆ ಅಲ್ಲೋಯ್ತಾಳೆ ಸಂದು ಬರೀ ಅವಳು ಸ್ನೇಹಿತೆ ಅನ್ಕ ಓಡಾಡೋಳು ಈಗ ಒಂಚೂರು ಅವಳು ಬರದೇ ಇರೋತಿ ಪರವಾಗಿಲ್ಲ ಆಗಾಗ ಬೆಟ್ಟ ಆಯ್ತಾರೆ ದಿನ ಮೊದ್ಲಂಗೆ ಹೋಗೋಕ್ಕಲ್ಲ ಅಂತ ಈಗ ಒಂಚೂರು ಪರವಾಗಿಲ್ಲ ಅದು ಅವಳು ಸಿಗದೆ ಇರೋದಕ್ಕೆ ಇಲ್ಲ ನಿನಗೇನು ನೀನು ಹೋಗಿವ ನೀನು ದಿನವ ಮನೆದಿಲ್ದವಳು ನೀನು ಅವಳು ಸಿಗದೆ ಇರೋತ್ತಿಗೆ ಹಂಗಾಗೈತೆ ನೀನು ಅಂಥ ಕೆಲಸ ನಾನು ಮಾಡ್ಕೊಬಂದು ನೆನಪದ ಏನೇನು ಮಾಡಿದೀಯಾ ಏನೇನು ಅನುಭವಿಸಿದೀಯಾ ಅಂತವ ಎಲ್ಲ ನೆನಪಿದ್ರೆ ನೀನು ಮಾತಾಡೋಕ್ಕಿಲ್ಲ ಆ ಹುಡುಗಿ ಇವತ್ತು ಅಂತ ಐತೆ ನಿನ್ನ ಹತ್ರ ಇಲ್ಲ ಆಟೆ ವ್ಯತ್ಯಾಸ ತಿಳ್ಕಾದ ಫಸ್ಟು ಏನವ ಹಂಗಂದ್ರೆ ಆ ಹುಡುಗಿ ಅವಂತ ಐತೆ ನಿಂತ ಇಲ್ಲ ಅಂದ್ರೆ ಏನವ ವ್ಯತ್ಯಾಸ ನೀನೇವ ತಾಯಿಯಾಗಿ ಬಾರಿ ಸಂದಕ್ಕೆ ಮಾತಾಡ್ತೀಯ ಬಿಡು ನೀನುವೇ ಮಗ್ಳಂಗೆ ಆಡಿದ್ರೆ ನಾವು ತಾಯಿರಂಗೆ ಮಾತಾಡ್ಬೋದು ನೀನುವೇ ಏನೋ ಕಂಡರಿಗೆ ಮಾತಾಡಿದ್ರೆ ನಾವು ಹಂಗೆ ಮಾತಾಡೋದು ಏನು ಹಂಗೈತೆ ವ್ಯತ್ಯಾಸ ಅಂದರೆ ಅವನಿಗೆ ಮಗ ಐತೆ ಬೆಳೆಸ್ತಾವನೆ ನಿನಗೆ ಮಗ ಇಲ್ಲ ನುಂಗಿ ನೀರು ಕುಡ್ದೆ ಅಂತ ಹೇಳ್ತಾ ಇದ್ದೀನಿ ಆಟಿಗೆ ಇದ್ದಿದ್ರು ನಿನಗೂ ಒಂದಿರೋದು ನೀನು ಹೆಂಗೆ ಹೊಸ ಸಂಬಂಧ ಆಗ್ಬಿಡಿವಿ ಈಗ ಅರ್ಥ ಆಯ್ತಾ ಈಗ ಏನವ ಮದುವೆ ಮಾಡ್ಕೋಬೇಕು ತಾನೆಯ ಆಯ್ತು ಬಿಡು ನಾನು ಮದುವೆ ಮಾಡ್ಕೊಂಡು ತಲುಪ್ತೀನಿ ಎಂತವ ಹಿಂಗೆಲ್ಲ ಅನ್ನಿಸ್ಕೊಂಡಿಲ್ಲಿರೋದ್ಕಿಂತವ ಅಥವಾ ಯಾವನಿಗೆ ಕಟ್ತಿರೋ ಮದುವೆ ಮಾಡ್ಕೊಂಡು ಹೋಗೋದು ಎಷ್ಟೋ ವಾಸಿ ಯಾವಳಿಗೆ ಬೇಕು ಹಿಂಗೆಲ್ಲ ಅನ್ನಿಸ್ಕೊಳ್ಳೋದು ಏನು ಮಾಡ್ತೀಯ ಹೇಳು ಅಲ್ಲುತ್ತಿದ್ರೆ ಆಳ್ಗೊಂದು ಕಲ್ಲು ಅಂತವ ನಾನು ಮಾಡ್ಕೊಂಡಿರೋ ಹೊತ್ತಿಗೆ ಎಲ್ಲರೂ ಬಾಯಿಗೆ ಬಂದಂಗೆ ಅಂದು ಆ ಮುದಿನ ಕಟ್ತಾ ಇದ್ದೀರಾ ಕಟ್ಟಿ ಇನ್ನೇನು ಮಾಡೋಣ ನನ್ನ ಹಣೆ ಬರದಾಗ ಇದ್ದಂಗೆ ಆಯ್ತದೆ ಏನು ಮಾಡೋಕ್ಕೆ ಹಾಕಿಲ್ಲ ಎಲ್ಲರೂ ಅಷ್ಟೇ ದುಡ್ಡು ಅನ್ನೋದೊಂದು ಕಣ್ಣಿಗೆ ಬಿದ್ದುಬಿಟ್ರೆ ಯಾವ ತಾಯಿನೂ ಇಲ್ಲ ಯಾವ ಮಕ್ಕಳು ಇಲ್ಲ ಸರಿ ಆಯ್ತು ಹೋಗು ಅದೇನು ಮಾಡ್ತೀರೋ ಮಾಡೋಗಿ ಎತ್ತ ಕಟ್ಟಾಕ್ ಬಂದ್ರೆ ಹೆಂಗೆ ಬಂದವ್ ನೋಡು ಗುಟ ಕಿತ್ಕದಿ ಕಡಿಗೆ ಹೌದ್ರ ಒಂದು ನಾಳೆ ಏನು ಮಾಡೋದ ನನಗೂ ಸಾಕಾಗೋಗೈತೆ ಈ ವಯಸ್ಸಾದ್ಮೇಲೆ ಎಮ್ಮೆ ದನಗಳು ಕಾಯಕ್ಕೆ ಬರಬಾರ್ದು ಹೋಗತ್ತೆ ಓಡಾಡೆ ತೊಡೆ ಬಿದ್ದೋತವೆ ಅಯ್ಯೋ ಆ ಮರದ ಕೆಳಗೆ ಕೂತಿದ್ದೆ ಎಷ್ಟು ಚಂದಾಗಿ ಒಳ್ಳೆ ಮನೆ ಕಳಕ್ಕೆ ಎಷ್ಟು ಚೆನ್ನಾಗಿತ್ತು ಹಿಂಗೆ ಕಣ್ಣು ಮುಚ್ಚಿದೀನಿ ಏನೋ ಕಿತ್ಕೊಂಡು ಅಂತ ಕೂಗಿದ್ಲು ಅವಳು ಉಸ್ಸಾಳಾಗ ಅವಳು ನಿದ್ದೆಲ್ಲ ಹಾಳಾಗೋದು ಹೊತ್ತಾಗಿ ಇದಾಕ್ಲಾ ಆ ಕಡೆಗೆ ನೋಡ್ಕೊಂಡು ಅದ್ಯಾರು ನೋಡ್ತಾ ನಿಂತಿದ್ಯ ಹಂಗೆ ಏನಾಯ್ತು? ಅಯ್ಯೋ ನೀನೇನೋ ಪುಣ್ಯಾತ್ಮ ಏನು ಬಾತಾಗಿ ಎಲ್ಲೋಗಿದ್ದ ನಾನು ಕಾಯ್ದು ಸಾಕಾಗಿ ಅದಾಗ ಹಂಗೆ ತುಕುಡಿಕೆ ಬಂದು ಮರದ ಕೆಳಗೆ ಮನೆ ಕಂಡಿವನಿ ಆಮೇಲೆ ಗೂಟ ಒಯ್ದಿದ್ನಲ್ಲ ಇವತ್ತು ಉಸ್ಸಾಳಾಗ ಗೂಟ ಕಿತ್ಕೊಂಡು ಅಲ್ಲಿ ಪಕ್ಕದೊಲ್ಕ್ಕೆ ಹೋಗಿದ್ದು ಆ ಒಮ್ಮ ಅಲ್ಲಿಂದನೇ ಕೂಗ್ತಾ ಅವಳು ಅಣೆಯಣೋ ಅಂತ ಆತ್ಯಾತಾಗಿ ಎದ್ದು ಬಂದು ಬಂದು ತಿರ್ಗಾ ಈ ಕಡೆಯ ಮರಕ್ಕೆ ಕಟ್ಟಿದ್ದೀನಿ ಗೂಟ ಕಿತ್ಕೊಂಡು ಹೋಯ್ತದಲ್ಲ ಮರಕ್ಕೆ ಕಟ್ಟಿದ್ರೆ ಎಲ್ಲಿ ಕಿತ್ಕೋಯ್ತದೆ ಅಂತವ ಮರಕ್ಕೆ ಕಟ್ಬಿಟ್ಟು ಬಂದು ನಿಂತ್ಕೊಂಡು ನೋಡ್ತಾ ಇದ್ದೆ ಆಗೋದಿಲ್ಲ ಕಂತ ಹೋಗಪ್ಪ ತೊಡೆ ಎಲ್ಲ ಬಿದ್ದೋಯ್ತವ ನನಗಂತೂ ಮತ್ತೆ ಯಾವ್ದಾರ ಮರಕ್ಕೆ ಕಟ್ಬಿಡ್ಬೇಕು ಆಗ ಬಿಚ್ಕೊಳಕಲ್ಲ ನೀನು ಗೂಟ ಒಯ್ದ್ರೆ ನೆಲ ಮಳು ಇದಿರ್ತದ ನೋಡು ಕಿತ್ಕೊಂಡು ಅಂಟ್ಬಿಡ್ತವೆ ಮರಕ್ಕೆ ಕಟ್ಟಬೇಕು ನನ್ನ ಕುಡಿಕೊಂಡು ಕೂತಿದ್ದ ಏನು ಮಾಡೋಕ್ಕೆ ನನಗೆ ಹೆಂಗೆ ಗೊತ್ತು ನಾನಲ್ಲಿ ರಂಗಮ್ಮ ನೋಡ್ತಾವಿದ್ದೆ ಅವಳು ಹೂವಿನ ಗಿಡ ಹಾಕ್ತಾ ಇದ್ಲಲ್ಲ ಹೊಸಿ ಬನ್ನಿ ಇಲ್ಲಿ ಯಾವ್ಯಾವ ಕಡೆಗೆ ಹಾಕ್ಬೇಕು ಏನು ನೋಡಿ ಹೊಸಿ ಹೇಳಿ ಯಾವುದು ನೆಲ ಚೆಂದಾಗದೆ ಏನು ಅಂತ ಕೇಳ್ತಿದ್ಲ ಅದಕ್ಕೆ ಅಲ್ಲೋಗಿದ್ನಪ್ಪ ನನಗೆ ಹೆಂಗೆ ಗೊತ್ತಿಲ್ಲ ನೀನು ಕಾಯ್ತಾ ಇದೀಯ ಅನ್ನೋದು ಯಾಕೆ ಏನು ವಿಷಯ ಏನಾಯ್ತು ದುಡ್ಡು ಬೇಕಿತ್ತೆ ಹೆಂಗೆ ಇಲ್ಲ ಮನೆಗೆ ಅಂತ ಸಾಮಾನು ಬೇಕೆ ಅದೆಲ್ಲ ಏನು ಬೇಡ ಕಲಣ್ಣ
ನಾನು ಹೇಳಕ್ಕೆ ಬಂದಿರೋದು ನಿನಗೆ ಖುಷಿಯಾಗ ಅಂತ ವಿಚಾರವಯ್ಯ. ತೋಪಮ್ಮ ಮದಿಗೆ ಒಪ್ಕೊಂಡವಳೆ. ಏನು ತೋಪಮ್ಮ ಮದುವೆಗೆ ಒಪ್ಕೊಂಡ್ಲೆ ಪರವಾಗಿಲ್ವಲ್ಲ. ಆದ್ರೂ ತೋಪಮ್ಮ ಅಲ್ಲಕ್ಕಲ್ಲ ನಿಂಗಮ್ಮ ಒಪ್ಕೋಬೇಕು. ತೋಪಮ್ಮ ಒಪ್ಕೊಂಡ್ರೆ ತೋಪಮ್ಮ ಮಾಡೋಕ್ಕಾಯ್ತತೆ. ನಿಂಗಮ್ಮನ ಒಪ್ಪಿಸ್ಬೇಕು ನೀವು. ಅವಳೇನಂದ್ಲಿ ಅವಳು. ಏ ತೋಪಮ್ಮ ಒಪ್ಕೊಂಡ್ರೆ ಸಾಕು ಕಣಣ್ಣ. ನಿಂಗಮ್ಮನ ಒಪ್ಪಿಸ್ತಾಳೆ. ಓದ್ಕಿತ ಎಲ್ಲ ತೋಪಮ್ಮನೇ ಒಪ್ಪಿತ್ತಿಲ್ಲ, ನಿಂಗಮ್ಮ ಒಪ್ಕೋತಾಳೆ. ಇಲ್ಲ ಬಿಡು, ಇದಪ್ಪ ನೀನು ನಂಬಿಕೆ ಅದೇ ತೋಪಮ್ಮ ಒಪ್ಪಿಸ್ತಾಳೆ. ನೀನೇನದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೋಡು ಒಂದು ಒಳ್ಳೆ ದಿನ ನೋಡ್ಕೊಂಡು ಅಳಿಯಂದ್ರು ಕರ್ಕೊಂಡು ಯಾವತ್ತು ಬತ್ತೀಯ ಏಳು ಆಟೆಯ. ಹೌದೇ ಕೇಳಕ್ಕೆ ಖುಷಿ ಆಯ್ತೈತಲ್ಲ. ಹೆಂಗೋ ನನ್ನ ಮೊಮ್ಮಗಳಿಗೊಂದು ದಾರಿ ಆಯ್ತದಕ್ಕಲ್ಲ. ಓ ದೇವ್ರೇ, ಏನು ಹೇಳಿ ನಾನು, ನಂಗೆ ಏನು ಹೇಳಕ್ಕೂ ತೋಚ್ತಾ ಇಲ್ಲ. ನನಗೆ ನಾಳೆಗೆ ಕರ್ಕೊಬಂದ್ಬಿಡ್ತೀನಿ ಕರ್ಕೊಬಾ ಅಂದರೆ. ಅದು ಅಲ್ದನೆಯ ಏನು ಹೊಸ ಮದುವೆ ಇವಾಗ ಆಯ್ತಾ ಇರೋದು ಅನ್ನೋದೇನು ಅಲ್ವಲ್ಲ. ಎರಡನೇದಲ್ವೇ ಹೆಣ್ಣೋಳ ಶಾಸ್ತ್ರ ಅವೆಲ್ಲ ಏನು ಮಾಡೋಕ್ಕೆ. ಅವರು ಮೊದಲಾಗೆ ನೋಡೋರು ಇವಳನ್ನ. ನಾವು ಸುಮ್ಕೆ ಒಂದೇ ಕಿತ್ತವ ಮದುವೆನೇ ಮಾಡ್ಬಿಡೋಣ ಅಂತೀನಿ ನಾನು. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ಇಲ್ಲ ಆದರೆ ಇವತ್ತು ಸಾಯಂಕಾಲನೇ ಇನ್ನೊಂದು ಹಾಕ್ತೀನಿ. ಏಕೆಂದರೆ ನಾನು ಇವರಿಬ್ಬರು ಕನ್ವರ್ಸೇಷನ್ನ ಮತ್ತೆ ಮುಂದುವರಿಸಬೇಕು. ಇದು ಇಷ್ಟಕ್ಕೆ ಅಲ್ಲ, ಇನ್ನೂ ಇದೆ. ನಾನು ಯಾಕೆ ಸ್ಟಾಪ್ ಮಾಡಿದೆ ಅಂದರೆ ನಾನು ಟೈಮಿಂಗ್ಸ್ ಜಾಸ್ತಿ ಆದಷ್ಟು ಅಪ್ಲೋಡಿಂಗ್ ತುಂಬ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಒಂದು ಸತಿ ಅಪ್ಲೋಡಿಂಗ್ ಕ್ಯಾನ್ಸಲ್ ಆದರೆ ಮತ್ತೆ ಅಪ್ಲೋಡ್ ಕೊಟ್ಟರೆ ಮತ್ತೆ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ತುಂಬ ಕಷ್ಟ ಆಗುತ್ತೆ. ನಿಮಗೆ ಗೊತ್ತು, ಮೊಬೈಲ್ಗಳು ಈ ಆ್ಯಪಿಂದ ಸ್ವಲ್ಪ ಸ್ಲೋ ಆಗ್ತವೆ. ಹಾಗಾಗಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ತೊಗೊಳೋದ್ರಿಂದ ತುಂಬ ಲಾಂಗ್ ಆದರೆ ವೀಡಿಯೋ ಆಗೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ಈ ಕನ್ವರ್ಸೇಷನ್ ಇಲ್ಲೇ ಕಟ್ ಮಾಡಿ ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಆದರೆ ಇವತ್ತು ನೈಟೇ ಹಾಕ್ಬಿಡ್ತೀನಿ. ಹಾಗಾಗಿ ಇವತ್ತಿನ ಕತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಕೊಡಿ, ಶೇರ್ ಮಾಡಿ ಸ್ನೇಹಿತರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರು ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಫಸ್ಟ್ ಬಂದು ಹೇಳಿದ್ದು ಎಲ್ಲ ನಿಜವಾಗ್ಲೂ ನನಗೆ ಅನಿಸಿದ್ದೆ ಹೇಳಿರೋದು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಹಾಗೆ ನನ್ನ ಹಳ್ಳಿಯ ಸೊಗಡನ್ನು ಕಾಪಾಡ್ಕೊಳ್ಳೋವಂಥ ಇವತ್ತಿನ ನನ್ನ ಒಗಟು ಏನಪ್ಪ ಅಂತಂದರೆ, ಹರೆಯದಲ್ಲಿ ಹಸಿರು, ಯೌವನದಲ್ಲಿ ಕೆಂಪು, ಮುಪ್ಪಿನಲ್ಲಿ ಕಪ್ಪು, ನಾನು ಯಾರು? ನಿಮಗೆ ಇದಕ್ಕೆ ಉತ್ತರ ಗೊತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.